ಬಿಟ್ಟು ಆಟ ನೋಡ್ರಿ. ಆಮೇಲೆ ಖುಷಿ ಆತಂದ್ರ ನಿಮ್ ಕೈಯಾಗ ಇದ್ರ ಕೊಟ್ಟು ಹೋಗ್ರಿ. ಇಲ್ಲಾಂದ್ರ ಅವ್ನ ಬೆನ್ ಮ್ಯಾಗ ಇಟ್ಟು ಹೊಡಿಬೇಕು. ಹಿಡ್ದ ಅವನ ಜೀವ ಉಳಿತೈತಿ, ಮನುಷ್ಯನು ಬದುಕೊಂಡ್ ಬಿಡ್ತಾನ. ಸ್ವಲ್ಪ ಅಂದಾಜ ಮಾಡ್ರಿ. ಉಸಿರು ಬಿಟ್ಟ ಅಂದ್ರ ಬಾಯಾಗ ರಕ್ತ ಬಂದು ಮನುಷ್ಯನ ಖಲಾಸ ಆಗ್ಬಿಡ್ತಾನ. ಹೊಡಿಬೇಕು. ಎದಿ ಅಂದ್ರ ಬಾಳ್ ನಾಜುಕ್ರಿ. ಹೊಡೆ ಹೊಡ್ತಕ್ಕ ಉಸಿರು ಹಿಡ್ದ ಅಂದ್ರ ಅವನ ಜೀವ ಬದುಕತೈತಿ, ಅವನ ಹಾರ್ಟ್ ಕರೆಕ್ಟ್ ಇರ್ತೈತಿ. ಉಸಿರು ಬಿಟ್ಟ ಅಂದ್ರ ಹಾರ್ಟ್ ಅಲ್ಲೇ ಸ್ಟಾಪ್ ಆಗಿ ಮನುಷ್ಯ ನೋಡ್ರಿ ಮಕ್ಕಳ ಜಾಗದಾಗ ಖಲಾಸ ಆಗ್ಬಿಡ್ತಾನ. ಅದಕ್ಕಿಂತ ಡೇಂಜರ್ ಐತ್ರಿ ಇದ. ನೋಡ್ರಿ ಅಂದಾಜ ಮಾಡ್ರಿ, ಯಾರೋ ದುಶ್ಮನಿ ಒಳಗೆ ಬಂದು ಹೊಡೆದ್ ಬಿಟ್ರೆ ಎದಿಗೆ ಅಮ್ಮ ಅಂತ ಅಲ್ಲೇ ಕುಂತ ಬಿಡ್ತೇವೆ. ಅಂತ ಎದಿ ಮ್ಯಾಗ ಇಟ್ಟು ಹೊಡಿತೀನಿ ನೋಡ್ರಿ. ಇವಾಗ ಬರ್ರಿ ಏನಪ್ಪ. ಎಲ್ಲಾರ ಕಡೆ ರೊಕ್ಕ ಬೇಡ್ಬಿಟ್ರೆ ಖುಷಿಲೇ ಕೊಡ್ತೀರಣ್ಣ. 150 ಎಲ್ಲಾರು ಕೊಡ್ತೀರಿ. ನೀವು ಕೊಡಂಗಿಲ್ಲ ಅಂತಲ್ಲ, ಪಾಪ ಮನಸ್ಸಿದ್ದವ್ರು ಯಾರಾದ್ರೂ ಕೊಡ್ತೀವಿ. ಬೇಡ್ತೀನಿ ಲಾಸ್ಟಿಗೆ. ಈಗ ಯಾರ ಕಡೆ ರೊಕ್ಕ ಇಕ್ಕ ಬೇಡಂಗಿಲ್ರಿ. ಎದಕ್ಕಪ್ಪ ಬೇಡಂಗಿಲ್ಲ ಅಂತೀರಿ? ನನಗೆ ಪಗಾರ ಐತೆ, ಅವ್ರಿಗಿಲ್ಲ. ಬೇಡಂಗಿಲ್ಲ. ಲಾಸ್ಟಿಗೆ ಒಂದು ಅಡ್ವರ್ಟೈಸ್, ಒಂದು ಪ್ರಚಾರ ಐತಿ, ಅದ್ ಹೇಳಿ ಇದ ಕಲ್ಲು ಹಾಕೊಂಡ ಲಾಸ್ಟಿಗೆ ಬೇಡ್ತೀನಿ. ಇದ್ರ ಕೊಟ್ಟು ಹೋಗ್ರಿ. ಬೈಲಾನ್ ಕಲ್ ತೊಗೊಂಡ್ಬರಿ. ಅದು ಏನಪ್ಪಾ ಇವ್ರು 3 ಮಂದಿ ನೋಡಾಕೇನು ಬಾರ್ಮಾಸಿ ಪೈಲಾನ್ರಲ್ಲ, ಸಣ್ಣ ಸಣ್ಣ ಹುಡುಗರು ಅದಾರ. ಈ ತರ ಕಲೆ ಮಾಡಾಕತ್ತಾರಂದ್ರ ಇವ್ ಕಡೆ ಜಾದೂ ಐತಿ, ಮಂತ್ರ ಐತಿ ಅಂತ. ನಾನು ಹಾಡ್ದ ತಾಯಿ ಮ್ಯಾಗಾಣಿ, ಇಡೀ ದೇಶಕ್ಕೆ ಅನ್ನ ನೀಡು, ಈ ಭೂಮಿ ತಾಯಿ ಮ್ಯಾಗಾಣಿ ಮಾಡಿ ಹೇಳ್ತಿ. ನನ್ನ ಕಡೆ ಜಾದೂ ಮಂತ್ರ ಯಾವ್ದು ಇಲ್ರಿ. ನನ್ನ ಕಡೆ ಮೋಡಿ ಇಲ್ಲ. ಇದ್ರ ಇಲ್ಲಿ ನಿಮ್ ಊರಾಗ ಬಂದು ಆಟ ಮಾಡ್ತಿದ್ದಿಲ್ಲ. ಏನಪ್ಪಾ ಹಾಸನ್ ರಘು ಅಂತ ನನ್ನಂತ 60 ಹುಡುಗರು ಈ ತರ ಸಾಧನೆ ಕಲಿಸಿದ. ಕಲಸಿ ಹೊರಗೆ ಬಿಡುವಾಗ ಅಂತ್ರ ತಂತ್ರ ಮಾಡಿ ಕೊಳ್ಳ ಕಟ್ಟಿಲ್ಲ, ಬೂದಿ ಮಂತ್ರಿಸಿ ಜೇಬಿನಾಗ ಇಟ್ಟಿಲ್ರಿ. ಒಂದು ಗಿಡ ಕೊಟ್ಟಾರ. ಒಂದಂದ್ರ ಒಂದಲ್ಲ, ನಿಮ್ ಊರಾಗ ಬಾಳ ಗಿಡ ಅದಾವ. ದೊಡ್ಡ ಅಡದಾಗ ಹೋಗಿ ಮುನ್ನೂರು ಕಿತ್ಕೊಂಡ್ ಬಂದು ಒಂದು ದೊಡ್ಡ ಗಣದ ಹಾಕಿ ಅದೆಲ್ಲ ಹರಿದು ಕೊಟ್ಟಾರ. ಅದೈತಿ, ಇಂಥ ಸಾಧನೆ ಮಾಡ್ತೀನಿ. ಅದಿಲ್ಲ ನಾನಲ್ಲ, ನಮ್ಮ ಅಪ್ಪನೂ ಮಾಡೋದಿಲ್ರಿ. ಅದೆಲ್ಲಿ ಪೈಲಾನ್ ಅಂತೀರಿ? ನನ್ನ ಕಡೆ ತೋರಿಸ್ತೀನಿ, ಕೈ ಬರ್ತೀನಿ ನೋಡು ಹುಡುಗರು. ಲಕ್ಷ್ಮಂಜೆ ಗರಡಿ ಪೈಲಾನ್. ಒಳ್ಳೊಳ್ಳೆ ಪೈಲಾನ್ರು ಮಹಾರಾಷ್ಟ್ರ ಕಡೆ ಕುಸ್ತಿ ಆಡ್ತಾರ, ಸಂಗ್ರಾಣಿ ಕಲ್ಲೆ ಬಸ್ತಾರ, ಗುಂಡಾ ನೆಗಾಡ್ತಾರ. ಇದು ಅಂತ ಪೈಲಾನ್ ಹಚ್ತಾರ. ಇದು ನಾನು ಹಚ್ತೀನ. ಕಲ್ ನೋಡ್ದೆ ಇಲ್ಲಿ ಬೀಳೋರ್ತ, ಇಲ್ಲಿ ಬಿದ್ದ ಕೈ ಮುರಿದೋಕೈ. ಆ ಟೈಮಿಂಗ್ ನೋಡ್ರಿ, ದವಾಖಾನೆ ಹೋಗಿ ಇಂಜೆಕ್ಷನ್ ಮಾಡಿಸೋದಿಲ್ಲ, ಟ್ಯಾಬ್ಲೆಟ್ ನುಂಗಿ ಮನ್ಯಾಗ ಮಕ್ಕೊಳೋದಿಲ್ಲ, ಬೀರಿ ಬಿರಿಯಾನಿ ಕುಡಿಯೋದಿಲ್ಲ. ಈ ತರ ಓಪನ್ ಮಾಡ್ತೀನಿ. ಮಾಡಿ ಬಿಟ್ನಿ ಅಂದ್ರೆ ಒಂದು ಕೆಬಣ ಇಟ್ಟು ವೆಲ್ಡಿಂಗ್ ಮಾಡಿಬಿಟ್ರೆ ಯಾವ ತರ ಹಿಡ್ಕೋತೈತಿ ನೋಡ್ರಿ, ಅದೇ ತರ ಹಿಡ್ಕೋತೈತಿ. ಮತ್ತೆ ದಿನ ಬೆಳಗ್ಗೆ ಕಲ್ಲು ಹೊಡಿತೀನಿ ಅಂತ ನೆಗಲ ಬಾಯಿ ಹಲ್ಲಾಗೆ ಬಸ್ತೀನಿ. ಹಲ್ಲು ಲೂಸ್ ಹಾಕವ್, ಇಲ್ಲ ಹಲ್ಲಾಗ ರಕ್ತ ಬರಕ್ ಚಾಲು ಆಕೈ. ಆ ಟೈಮಿಗೆ ಡಾಕ್ಟರ್ ಕಡೆ ಹೋಗಿ ಹಲ್ಲಿಗೆ ಕೇಳಿಸೋದಿಲ್ಲ. ಈ ತರ ಒಂದು 4 ಹನಿ ತಗೋತೀನಿ. ಈ ತರ ಒಂದು 4 ಹನಿ ತಗೊಂಡು ಎಲ್ಲ ಅಲ್ಲಿಗೆ ಹಿಂಗೆ ತಿಕ್ ಬಿಡ್ತೀನಿ. ಹಿಂಗೆ ತಿಕ್ಕಿ ಒಂದು 5 ನಿಮಿಷ ಬಾಯಿಗಪ್ ಮಾಡಿದ್ರೆ ಅಂದ್ರೆ ಒಂದು ಗಾಡಿಗೆ ಸಿಮೆಂಟ್ ಹೊಡೆದ್ರೆ ಯಾವ ತರ ಹಿಡ್ಕೋತೈತಿ, ಅದೇ ತರ ಅಲ್ಲಿ ನಿಮಗೂ ಬರ್ತೈತಿ. ಇದು ನಿಮಗೊಂದು 4 ಕೆಲ್ಸಕ್ಕೆ ಬರ್ತೈತಣ್ಣ. ಇದ್ರ ಅಡ್ವರ್ಟೈಸ್ ಮಾಡಕ್ ಇವತ್ತ ನಿಮ್ ಊರಾಗ ಬಂದಿರೋದು ಕೆಲಸ. ಹೇಳಿ ಕೊಡ್ತಾನೆ ಬೀಳ ಅಂತ ಹೇಳ್ತೀರಿ, ನೀವು ಕೊಡಾಕ್ ಬಂದಿಲ್ರಿ. ಅಡ್ವರ್ಟೈಸ್ ಮಾಡ್ತೀನಿ. ನಿಮ್ಮ ನಂದಿ ಕಟ್ಟಿ ಆಮೇಲೆ ಇಲ್ಲಿ ಒಂದೈದು ನೋಡಿ ತನಕ ಬಂದಿನ್ರಿ. ಇವತ್ತು ಇನ್ನೂ ಒಬ್ಬರು ಒಂದು 2 ರೌಂಡವ್ರು ಬರ್ರಿ. ರೊಕ್ಕ ಇಕ್ಕ ಬಿಡೋದಿಲ್ಲ. ಹಿರಿಯ असा गेले ನಮಗೇನು ನೋವಾಗಿಲ್ಲ. ಕಾರ್ನಾಗ ಬರ್ತಾರ ಬೊಗನ್ಯಾಗ ಇಲ್ಲ ಒಂದೇ ಕೆಲಸ. ಕೋಲ್ಗೇಟ್ ಮಂಜಾನ ತಿಕ್ತಿರಲ್ಲ ಅದಕ್ಕಿಂತ ಮುಂಚೆ ಒಂದು 4 ಹನಿ ಇದ್ರ ಕೈ ಹಾಕ್ತವ್ರಿ.
ಈ ತರ ಕೈ ಮ್ಯಾಗ ತಗೊಂಡು ಒಂದೇ ಅಲ್ಲಿಗೆ ನೋವು ಐತಂದ್ರ ಒಂದ ಅಲ್ಲಿಗೆ ತಿಕ್ಬಾರ್ದು, ಎಲ್ಲ ಅಲ್ಲಿಗೆ ಹಿಂಗ್ ತಿಕ್ರಿ. ಹಿಂಗ ತಿಕ್ಕಿ ಒಂದ್ 5 ನಿಮಿಷ ಬಾಯಿಗಪ್ ಮಾಡ್ರಿ. 5 ನಿಮಿಷ ಆನಂತರ ಹಲ್ಲಾಗಿ ನೋಡಕ್ಕೆ ಪ್ರೀತಿ ಐತಿ, ಚಾಕು ಚುಮಡಿ ಈ ಕಡೆ ತೊಗೊಳೋ ಜರೂರತ್ ಇಲ್ಲಣ್ಣ. ಒಂದು ವೈಟ್ ಪೇಪರ್ ತಗೊಂಡು ಈ ತರ ಒಂದ್ 5 ನಿಮಿಷ ಆಗಿಂದ ಹುಳ ನೋಡ್ರಿ. ನಮ್ಮ ಕೂದ್ಲಕ್ಕಿಂತ ಸಣ್ಣ ಹೇಳಿ ಬಿಳ ಹುಳ ಇರ್ತೈತಿ, ಸತ್ತಿ ಹೊರಗೆ ಬರ್ತೈತಿ. ಹುಳ ಇಲ್ಲ ಅಲ್ಲಿಗಾಡೋಲ್ಲಿ ಗಟ್ಟಿ ಮಾಡಿ ಬಾಯಿಯೊಳಗ ರಕ್ತ ಬರೋದು. 3 ಕೆಲಸ ಹಡ್ದ ತಾಯಿ ಮ್ಯಾಗ ಹಣೆ ಮಾಡಿಟ್ರೆ ನಮ್ಮ ಅಂಗಾಲ ನಮ್ಮ ಹಳ್ಳೆತ್ತಿ ಉರಿದು 360 ನಾಡಿ ಒಳಗೆ ರಕ್ತ ಕೆಟ್ಟೋಗ್ಬಿಡ್ತೈತಿ. ಮನುಷ್ಯನಿಗೆ ಹೀಟ್ ಆಗಿಬಿಟ್ಟು ಬಾಡಿ ಶರೀರ ಹಾಳು ಮಾಡ್ಕೊಂಡು ಬಿಡ್ತೀವಿ. 4 ದಿನ ಕುಡಿದು ಬಿಟ್ರೆ ಬಾಡಿ ಬರೋದಿಲ್ಲ, ಅಂಡ ಗಿಂಡ ಬೀಳೋದಿಲ್ಲ. ನಮ್ಮ 360 ಕಮ್ಮಿ ಆಗಿದೆ, ಜಾಸ್ತಿ ಆಗೈತಿ. 10-12 ದಿನ ಆಗಿದ್ಮ್ಯಾಗ ಬಾಟ್ಲಿ ಬರ್ತೈತಿ. 400-500 ರೂಪಾಯಿ ಚಾರ್ಜ್ ಬೀಳ್ತೈತಿ. 300 ರೂಪಾಯಿ ಮಟನು ಬೀಳ್ತೈತಿ. ಜಾಸ್ತಿ 100 ರೂಪಾಯಿ 100 ರೂಪಾಯಿ 100 ರೂಪಾಯಿ ಇದ್ರೊಳಗೆ 2 ನಿಮಿಷ ಇರ್ತೈತೆ. ಒಳಗೆ ಕಿವಿಲೆ 300 ರೂಪಾಯಿ ತಗೋತೀನಿ.